ಸಿಟಿಗೆ ಹೋಗಿ ಸಿಟೀಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಕಡೆ ಮತ್ತೆ ಆರ್ ಎಮ್ ಸಿಗೆ ಹೋಗೋದಿದೆ, ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ಊರಿಗೆ ಹೋಗ್ತೀನಿ. ಹಾಗೆ ಎದ್ಬಿದ್ದು ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಇದು ಹೀಗೆ ಇರಲಿ. ಪೊಲೀಸ್ನವ್ರದ್ದು ರೈಡ್ ಹೋಗ್ತಾ ಇದೆ ನಮ್ಮ ಸಿಟಿ ಬೆಟ್ಟಲ್ಲಿ. ಎಲ್ಲ ಸಿಗುತ್ತೆ ಇಲ್ಲಿ. ಈ ಸೈಡ್ ಬಂದಾಗ ಏನಾದ್ರು ತಗೋಬೇಕು ಅಂತ ಅಂತೀವಿ. ಈ ಕಡೆ ತಿಂದು ಆಯಿತು. ಇಲ್ಲೇ ಸುತ್ತಮುತ್ತ ಹತ್ತಿರದಲ್ಲಿ ಇರುವವರು ನರ್ಸಿಂಗ್ ಸೇರ್ಕೋಬೇಕು ಅಂತ ಅನ್ನೋ ಹಾಗಿದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಹೇಶ್ವರಿ ಸಿಹಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಎಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಇಲ್ಲಿಂದ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿದ್ದೀವಿ ಮೈಸೂರು ಶ್ರೀರಾಮ್ಪುರದಲ್ಲಿ, ಅಂದರೆ ನಮ್ಮ ಹಳೆ ಏರಿಯಾದಲ್ಲಿ. ಇವತ್ತು ಇಲ್ಲಿ ನಾನು ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗಬೇಕು. ಮೊನ್ನೆ ಹೇಳಿದ್ನಲ್ಲ ಎಣ್ಣೆ ಇದು ಎಲ್ಲ ತೊಗೊಬೇಕು ಅಂತ, ಸಿಟಿನಲ್ಲಿ ಸಿಗಲಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲನೂ ತೊಗೊಂಡು ನಾನು ಸ್ವಲ್ಪ ಕೆಲಸ ಇದೆ, ಅಂದರೆ ನಂದು ATM ಪಿನ್ಗಳನ್ನ ಸ್ವಲ್ಪ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ಹೋಗೋದಿದೆ. ಅದು ಪರ್ಚೇಸ್ ಎಲ್ಲನೂ ಮುಗಿಸ್ಕೊಂಡು ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಸೂಪರ್ ಮಾರ್ಕೆಟ್ಗೆ ಹೋಗಿ ಜಾಸ್ತಿ ಏನು ತಗೊಳ್ಳೋ ಅಷ್ಟಿಲ್ಲ, ಸ್ವಲ್ಪ ಐಟಮ್ಸ್ ಅಷ್ಟೇ. ಅದನ್ನ ತಗೊಂಡು ಮೇಯ್ನಾಗಿ ನನ್ನ ಹೇರ್ ಆಯಿಲು ಅದನ್ನು ತಗೊಳ್ಳೋಕ್ಕೋಸ್ಕರನೇ ಇಲ್ಲಿ ತನಕ ಬಂದಿದ್ದೀನಿ. ಅದು ನನ್ನ ATM ಕೆಲಸ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಯಾರನ್ನ ಭೇಟಿ ಆಗೋದಿದೆ, ಅದನ್ನೆಲ್ಲನೂ ಭೇಟಿ ಮಾಡಿಕೊಂಡು ಆಮೇಲಿಂದ ನಾನು ಸಿಟಿಗೆ ಹೋಗಿ ಸಿಟೀಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಕಡೆ ಮತ್ತೆ ಆರ್ ಎಮ್ ಸಿಗೆ ಹೋಗೋದಿದೆ, ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ಊರಿಗೆ ಹೋಗ್ತೀನಿ. ಸೊ ಇವತ್ತಿನ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಶ್ರೀರಾಮ್ಪುರ ಕಡೆಗೆ ಏನಾದರೂ ಬಂದರೆ ನಾನು ಹೋಗ್ತಿರೋ ಸೂಪರ್ ಮಾರ್ಕೆಟ್ಗೆ ನೀವು ವಿಸಿಟ್ ಮಾಡಿ, ಓಕೆನಾ? ಸಿ ಯು ಸೂನ್, ಬಾಯ್. ನಿಮಗೆ ನಾನು ಇವಾಗ ತೋರಿಸ್ತಾ ಇರೋದು ದೇವಸ್ಥಾನ. ಇದು ನಮ್ಮ ಏರಿಯಾದಲ್ಲೇ ಇರೋದು. ಇಲ್ಲೇ ಮಹಾವೀರ ಸ್ಕೂಲ್ ಹತ್ತಿರ ಇದೆ ದಂಡನ ಮಾರಮ್ಮನ ದೇವಸ್ಥಾನ. ಮೊದಲು ಈ ಗುಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿತ್ತು ವಿಗ್ರಹ. ಇಷ್ಟು ಚಿಕ್ಕ ಜಾಗದಲ್ಲೇ ಪೂಜಿಸ್ತಾಯಿದ್ರು. ಆಮೇಲಿಂದ ಈಗ ಒಂದು 5 ವರ್ಷ ಆಗಿರಬಹುದು, 5 ವರ್ಷದ ಹಿಂದೆ ಈ ದೇವಸ್ಥಾನನ ಕಟ್ಟಿಸಿದ್ದಾರೆ. ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಂದವ್ರು ದೇವ್ರು ನೋಡ್ಕೊಂಡು ಹೋಗಲಿ ಅಂತ ನಡೀತಾ ಇದ್ದಾರೆ. ನೋಡಿ, ದೇವ್ರು ಕಾಣಿಸ್ತಾ ಇದೆಯಾ? ಗಂಡನ ಮಾರಮ್ಮನ ದೇವಸ್ಥಾನ ಇದು ನಮ್ಮ ಏರಿಯಾದಲ್ಲಿರೋದು. ನಮ್ಗೆ ಗೊತ್ತಿರೋರೆ ಕಟ್ಟಿಸಿರೋದು ಗಾಯಸಿದ್ದ ಈ ದೇವಸ್ಥಾನನ. ದಂಡಿನ ಮಾರಮ್ಮನ ದೇವಸ್ಥಾನ ಶಿವಪುರ, ಇಲ್ಲಿ ಕಟ್ಟಿಸಿರೋದು ಇವರು. ಈಗ ದೇವಸ್ಥಾನ ಎಲ್ಲ ನೋಡಾಯಿತು. ನಾನು ಈಗ ಹಾಗೆ ಎದ್ಬಿದ್ದು ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ. ಸುತ್ತು ಪ್ರದಕ್ಷಿಣೆ ಹಾಕಿ ಹೊರಡೋಣ. ಆ ಕಡೆಯಿಂದ ಈ ಕಡೆಗೆ ಬರಬೇಕಿತ್ತು. ನೋಡಿ, ಉಲ್ಟಾ ಹೋಗ್ತಾ ಇದ್ದೀನಿ. ಓಕೆ, ಹೊರಡೋಣ ಈಗ ಇಲ್ಲಿಂದ. ಒಳ್ಳೆಯದಾಗಲಿ ತಾಯಿ. ಇಲ್ಲ, ಹೊರಡೋಣ. ಪಕ್ಕನೇ ಇರು ಇನ್ನೊಂದು ಸ್ಕೂಲ್, ಅದು ಮಹಾವೀರ ಸ್ಕೂಲ್. ಅದು ಅಲ್ಲಿಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಾ ಗೈಸ್, ಇದು ಮಹಾವೀರ ಸ್ಕೂಲ್. ಇದು
ದೇವಸ್ಥಾನದ ಪಕ್ಕನೇ ಇರೋದು. ಹುಡುಗರೆಲ್ಲ ಆಟಾಡ್ತಾ ಇದ್ದಾರೆ. ಇದು ಮಹಾವೀರ ಸ್ಕೂಲು. ಗೂಗಲಲ್ಲಿ ಎಲ್ಲ ಕಡೆ ನೋಡೇ ಇರ್ತೀರ, ಮೈಸೂರು ಫೇಮಸ್ ಸ್ಕೂಲ್ ಮಹಾವೀರ್ ಜೈನ್ ಸ್ಕೂಲ್. ಜೈನ್ ಅವ್ರದ್ದು ಇದು ಸ್ಕೂಲು. ಇಲ್ಲಿಂದ ಸ್ವಲ್ಪ ದೂರ ಆ ಕಡೆ ಮುಂದಕ್ಕೆ ಹೋದರೆ ನಾವು ಮೈಸೂರಲ್ಲಿ ಇದ್ದಾಗ ಇದ್ದಿದ್ದು ಮನೆ ಇದ್ದಿದ್ದು ಆ ಕಡೆ ಹೋಗಬೇಕು. ಹಂಗೆ ಹೋದರೆ ನಮ್ಮದು ಮನೆ ಸಿಗುತ್ತೆ. ಆದ್ರೀಗ ನಾನು ಮನೆ ಕಡೆಗೆ ಹೋಗ್ತಾ ಇಲ್ಲ, ಸೂಪರ್ ಮಾರ್ಕೆಟಿಗೆ ಹೋಗಬೇಕಾಗಿರೋದ್ರಿಂದ ನಾನು ಮನೆ ಕಡೆಗೆ ಹೋಗೋದು ಬಿಟ್ಬಿಟ್ಟು ಹೀಗೆ ಹೋಗ್ತೀನಿ. ಹೀಗೆ ಹೋದರೆ ನಮ್ಮದು ಹಳೇ ಮನೆ ಸಿಗುತ್ತೆ. ಹಿಂಗೆ ಹೋದರೆ ನಮ್ಮದು ಹಳೇ ಮನೆ, ಹಿಂಗೆ ಹೋದರೆ ಸೂಪರ್ ಮಾರ್ಕೆಟ್. ನಾನು ಹೀಗೆ ಹೋಗ್ತೀನಿ. ಇವಾಗ ನಿಮಗೆ ನಾನು ನೆಕ್ಸ್ಟ್ ಸೂಪರ್ ಮಾರ್ಕೆಟಲ್ಲಿ ಸಿಗ್ತೀನಿ. ಈಗ ನೀವು ನೋಡ್ತಾ ಇರೋದು BML ಆರ್ಚ್. ಇದು BML ಆರ್ಚಿಂದ ಹೀಗೆ ಬಂದರೆ ಸ್ಟ್ರೈಟ್ ರೋಡ್, ಹೀಗೆ ಬಂದರೆ ನಮ್ಮದು ಡೇ ಮಾರ್ಟ್ ಸೂಪರ್ ಮಾರ್ಕೆಟ್ ಇರೋದು. ಇಲ್ಲೊಂದು ಪತಾಂಜಲಿ ಸ್ಟೋರ್ ಇದೆ. ಇಲ್ಲಿ ಒಂದು ಪತಾಂಜಲಿ ಸ್ಟೋರ್ ಇದೆ. ಪತಾಂಜಲಿ ಈ ಸೈಡ್ ಏನಾದರೂ ಬಂದರೆ, ಇನ್ ಕೇಸ್ ನಿಮಗೆ ಏನಾದರೂ ಬೇಕಾಗಿದ್ದರೆ, ಎಮರ್ಜೆನ್ಸಿ ಅಕಸ್ಮಾತ್ ಆ ಟೈಮ್ಗೆ ಏನಾದರೂ ಹೊಳೀತು, ಏನಾದರೂ ತೊಗೊಬೇಕು ಮನೆಗೆ ಥಿಂಗ್ಸು, ಈ ಮನೇಲಿ ಪತಾಂಜಲಿ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾಯಿದ್ರು ಅಂತ ಅಂದರೆ ಈ ಸೈಡ್ ಏನಾದರೂ ಬಂದರೆ ಇದು ಮಾಡ್ಬೋದು. ಇದು ನೋಡಿ ಕ್ಷೇಮಧಾಮ ಸಭಾಭವನ. ಇಲ್ಲಿ ಎಂಗೇಜ್ಮೆಂಟು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳನ್ನ ಮಾಡಬಹುದು. ನಿಮಗೆ ಇಲ್ಲಿ ಹತ್ತಿರ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಮಾಡಬಹುದು. ರಾಘವಿ ವುಡ್ ಕೋಲ್ಡ್ ಪ್ರೆಸ್ ಅಂದರೆ ಆಯಿಲ್ನ ತೆಗೆಯೋದು. ಸ್ಕೂಲ್ ಬಸ್, ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್ ಬಸ್. ಪ್ರೆಸ್ಡ್ ಆಯಿಲ್ ಅಂದರೆ ಶುದ್ಧ ಎಣ್ಣೆಗಳು ಇಲ್ಲಿ ಸಿಗುತ್ತವೆ. ಇಲ್ಲೊಂದು ಕಂಪ್ಯೂಟರ್ ಶಾಪ್ ಇದೆ. ನಾನು ಜಾಸ್ತಿ ಬರ್ತಿದ್ದೆ ಕಂಪ್ಯೂಟರ್ ಶಾಪ್ಗೆ. ನೆಟ್ ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ಬರ್ತಿದ್ದೆ. ಕಾಂತಿ ಸ್ವೀಟ್ಸ್ ನಿಮಗೆ ಗೊತ್ತಿರುತ್ತೆ. ಇನ್ನೇನೇ ಹೊರದಾಟ ಇದಕ್ಕೆ ಏನು ಕಡಿಮೆ. ಸಾಯಿ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ, ನಾವು ತಗೊಳ್ಬೇಕು ಅನ್ನೋ ಐಟಮ್ಸ್ಗಳೇನಾದರೂ ತಗೋಬೇಕು ಅಂತ ಅನಿಸಿದರೆ ಇಲ್ಲಿಗೆ ಬರಬಹುದು. ಆಲ್ಮೋಸ್ಟ್ ಬರ್ತಿದ್ದಂಡು ನೀನು ಲೇಟೆಸ್ಟ್ ಚಿಪ್ಸ್ ತಗೊಳಕ್ಕೆ ಬರ್ತಾ ಇದ್ವಿ. ಈಗೊಂದು ಮೆಡಿಕಲ್ ಸ್ಟೋರ್ ಇದೆ, ಒಂದು ಪಕ್ಕದಲ್ಲೇ ಬರ್ಬೋದು. ಜೊತೆಗೆ ಕರ್ನಾಟಕ ಒಂದು ಸೇವಾ ಕೇಂದ್ರ ಕೂಡ ಇದೆ. ಈ ರೋಡಲ್ಲಿ ಬಂದರೆ ನಿಮಗೆ ಇದೆಲ್ಲ ಸಿಗುತ್ತೆ. ನಾನೀಗ ಮೇಯ್ನಾಗಿ ಹೋಗ್ತಾ ಇರೋದು ಇಲ್ಲಿ ಮೋದಿ ಶಾಪ್ಗೆ. ಇಲ್ಲಿ ಯಾಕೆ ಅಂತ ಅಂದರೆ ಸ್ವಲ್ಪ ಮೆಡಿಸನ್ ತಗೋಬೇಕು, ಕಡಿಮೆ ಸಿಕ್ಕುತ್ತೆ. ಅದಕ್ಕೆ ಇಲ್ಲಿ ತಗೋತಾರೆ ಅಂತ ಅನ್ನೋದಕ್ಕಿಂತ ಕಡಿಮೆದೆಲ್ಲ ಚೀಪಲ್ಲ, ಚೆನ್ನಾಗಿರಲ್ಲ ಅಂತಲ್ಲ, ಚೆನ್ನಾಗಿದೆ. ನಮ್ಮ ಅಮ್ಮ ಅವ್ರಿಗೆ ಮಾತ್ರೆ ಮುಗಿದ್ರೇ ಹುಷಾರಾಗೋದು. ಅದಕ್ಕೆ ನಾವು ನಮ್ಮ ಸೂಪರ್ ಮಾರ್ಕೆಟ್ಗೆ ಬಂದ್ವಿ ನೋಡಿ. ಡೇ ಮಾರ್ಟ್ ಸೂಪರ್ ಮಾರ್ಕೆಟ್. ನಾನಿವಾಗ ಡೇ ಮಾರ್ಟ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಇಲ್ಲಿ ಏನು ತಗೋಬೇಕು ಅಂತ ಅಂದರೆ ಈ ಕಡೆ ರಸಮ್ ಪೌಡ್ರ್ ಅಲ್ಲ, ಟೊಮೆಟೊ ರೈಸ್ ಪೌಡ್ರು ಅಲ್ಲ, ಈ ಕಡೆ ಏನು ತಗೊಳ್ಳೋಷ್ಟಿಲ್ಲ. ಇಲ್ಲ ಕಡೆ ಏನು ತಗೊಳ್ಳೋಷ್ಟಿಲ್ಲ. ನೂಡಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಈ ಕಡೆ ಏನು ತಗೊಳ್ಳೋಷ್ಟಿಲ್ಲ. ಈ ಕಡೆ
ನನ್ನ ಮಗಳಿಗೆ ಸ್ವಲ್ಪ ವೇಫರ್ಸು, ಬಿಸ್ಕೆಟ್ ತಗೊಳ್ಳೋಣ. ಕ್ಯಾಶ್ಯೂ ಆಲ್ಮಂಡ್ ಬಿಸ್ಕೆಟ್ 10 rupees. ನಮ್ಮ ಬಜೆಟ್ ಇಲ್ಲ ಇಷ್ಟೇ ಕಾಯ್ಸ್. ಬರೀ 10 ರೂಪಾಯಿ 20 ರೂಪಾಯಿ ಬಿಸ್ಕೆಟಲ್ಲಿ ಕಾಲ ಕಲಿತೀನಿ ನಾನು. ಜಾಸ್ತಿ ದುಡ್ಡಿಂದೆಲ್ಲ ತಗೊಳ್ಳಲ್ಲ. ಯಾವಾಗಲೂ ಕಡಿಮೆದೇ ನೋಡಿಬಿಟ್ಟು ತಗೊಂಡು ಹೋಗೋದು. ಹಾಂ, ಕಾಸ್ಮೆಟಿಕ್ಕು ಇದು ಬೇಡ, ಇಲ್ಲ ಹಾಕೊಂಡ್ಬಿಡೋಣ ಇದನ್ನ. ಬೌರ್ಬೈ ಇದು ನನಗೆ ಇಷ್ಟ. ಡಾರ್ಕ್ ಫ್ಯಾಂಟಸಿ ಎಲ್ಲ 10 ರೂಪಾಯಿಂದ. ಜಾಸ್ತಿ ದುಡ್ಡನ್ನೆಲ್ಲ ತೊಗೊಳಲ್ಲ. ಬೌನ್ಸು ಐತೆ. ಬೌರ್ ಬಂದು ತಗೊಂಡಾಯ್ತು. ಹೈಡ್ ಆ್ಯಂಡ್ ಸಿಕ್ ಒಂದು ತಗೋಣ. ಹಾಂ, ಆಯಿತು. ಹಾಟ್ ಬಾಕ್ಸ್ ಮನೆಯಲ್ಲೇ ಐತೆ, ಕಡೆ ಆಯಿತು. ಈಗ ನನ್ನ ಎಣ್ಣೆ ಹೋಗಿ ಮೇಲೆ ಇಟ್ಬಿಟ್ಟು ನಮ್ಮದು ಎಣ್ಣೆ ಎತ್ಕೊಂಬರಕ್ಕೆ ಹೋಗೋಣ. ಏನು ಬೇಕಾಯ್ತು? ಎಣ್ಣೆ ನಾನು ಕೇಶ್ ಕಿಂಗ್ ಹೇರ್ ಆಯಿಲ್ ತಗೋಬೇಕು. ಅದಕ್ಕೋಸ್ಕರನೇ ಊರಿಂದ ಇಲ್ಲಿ ತನಕ ಬಂದಿದ್ದೀನಿ ನಾನು. ತಗೊಂಡ್ಬಿಡೋಣ, ಖಾಲಿನೇ ಆಗೋಗ್ಬಿಡುತ್ತೆ ಇದಂತೂ. ಅಂಕಲ್ ಹೇಗಿದ್ದೀರಾ? ಅಯ್ಯೋ, ನಾವು ಈ ಮೈಸೂರಲ್ಲಿ ಇಲ್ಲ ಅಂಕಲ್. ಇವಾಗ ಊರಲ್ಲಿ ಮನೆ ಕಟ್ಸಿದೀವಲ್ಲ, ಅಲ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಹಾಂ, ಅವಳನ್ನ ಅಲ್ಲೇ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀನಿ ಈಗ. ಅದಕ್ಕೆ ನನಗೆ ಎಣ್ಣೆ ಎಲ್ಲರೂ ನಾವು ನೋಡಿ ನಮ್ಮಮ್ಮ ಮೈಸೂರು ಬಿಡಿಸ್ಬಿಟ್ಟು ಊರಿಗೆ ಕರ್ಕೊಂಡೋಗಿ ಇಸ್ಕೊಂಡಿದ್ದೆ. ಎಲ್ಲರೂ ಇವಾಗ ಬಂದಿರೋ ಐಟಮ್ ಇವಾಗ ಸಿಟ್ರಸ್ ಪ್ಲಸ್. ಗ್ಲಿಸರಿನ್ ತಗೋಬೇಕು. ಏನು ಈಗಲೇ ತಗೊಂಡು ಹೋಗ್ಬಿಡೋಣ, ಇಲ್ಲ ಇನ್ನೊಂದು ಜೊತೆ ಬರೋಣ. ಆಯಿತು. ಸೋಪ್ ಇದೆಯಲ್ಲ, ಸೋಪ್ ಇದೆ. ಪಾಪ್ಕಾರ್ನ್ ತಗೊಳ್ಳೋಣ. ಏನಾಯಿತು ಏನು ಅಂದ್ಕೊಂಡಿದೆ. ತಗೊಳ್ಳೋಣ. ನೆಕ್ಸ್ಟ್ ನೋಡಿ, ಇದು ನಮ್ಮ ಸೂಪರ್ ಮಾರ್ಕೆಟ್. ಎಲ್ಲ ಸಿಗುತ್ತೆ ಇಲ್ಲಿ. ಈ ಸೈಡ್ ಬಂದಾಗ ಏನಾದ್ರು ತಗೋಬೇಕು ಅಂತ ಅಂತೀವಿ. ಕಡೆ ತಿಂದು ಪ್ರತಿಯೊಂದು ಸಿಗುತ್ತೆ. ಏನು ಬೇಕೋ ತಗೊಬೋದು, ತಗೊಂಡು ಹೋಗಬಹುದು. ಎಲ್ಲ ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ, ಎಲ್ಲ ಜೋಡಿಸ್ತಾ ಇದ್ದಾರೆ. ಹಾಗಾಗಿ
ಸಿಗ್ತಾ ಇಲ್ಲ. ಕಾಂಟಿನೆಂಟಲ್ ಗೋಬಿ ಮಂಚೂರಿ ಮಾಡಿದ್ರೆ ಇರಲಿ. ಸೂಪು ನೋಡಪ್ಪ, ನನಗೆ ಬೇಕಾಗಿರೋದು ಮೀನು ಸೂಪ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಟೊಮೆಟೊ ಅಲ್ಲ, ವೆಜಿಟೇಬಲ್ಸಲ್ಲಿ ಹಾಗೆ ಇರಲಿ 2. ನಮಗೆ ಸೂಪ್ ಯಾವಾಗಲೂ ಇರಬೇಕು. ಸ್ವೀಟ್ ಕಾರ್ನು, ವೆಜಿಟೇಬಲ್, ಚೀಸ್ ನಾರಲ್ಲಿಲ್ಲ ಅದು, ಪನ್ನೀರ್, ಟೊಮೆಟೊ ಚಟ್ಪಟ್ಟು. ಟೊಮೆಟೊ ಇಷ್ಟ ಇಲ್ಲ, ಇಲ್ಲಿದಿಲ್ಲ. ನಾರ್ದು ಚೆನ್ನಾಗಿದೆ ಇದು ವೆಜಿಟೇಬಲ್ ಸೂಪ್. ಚಿಕನ್ಸ ಆಯಿತು, ಇದನ್ನು ಕ್ಯಾನ್ಸಲ್ ಮಾಡಿ. ಇದಲ್ಲ ಎಲ್ಲಪ್ಪ ಇದು, ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ. ಚಿಂಗ್ಸ್ಗಿಂತ ನಾರ್ ಅವ್ರದ್ದು ಚೆನ್ನಾಗಿರುತ್ತೆ ಸೂಪ್ಸ್, ಅದಕ್ಕೆ ನಾರ್ ಸೂಪ್ನೇ ತಗೊಂಡಿದ್ದು. ಗ್ರೀನ್ ಟೀ ಮೇನಾಗಿ ಏನು ತಗೊಳಕ್ಕೆ ಬಂದೆ, ನಾನು ಅದನ್ನ ಮರ್ತು ಹೋಗ್ತಾ ಇದ್ದೀನಿ. $55 $65 ಆಗಿಬಿಟ್ಟಿದೆ. ಇಲ್ಲಿ ನಮಗೆ ಇದೇ ಟೀ ಸಹ ಬೇಕು. ಇದಾದರೆ ಚೆನ್ನಾಗಾಗುತ್ತೆ ಟೀ, ಕೆಲವೊಂದು ಚೆನ್ನಾಗೇ ಆಗುತ್ತೆ ಟೀ. ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಅದನ್ನೇ ತಗೊಳ್ಳೋದು. ಪಾಸ್ತಾ, ಮಟನ್ ಗ್ರೀನ್ ನಮ್ಮ ಮಗಳಿಗೆ ಟಾಕೋಸ್ ತಗೊಳ್ಳೋಣ. ತಗೊಂಡು ಈಗ ಬಿಲ್ ಮಾಡಿ ಬಿಲ್ ಕೊಟ್ಬಿಟ್ಟು ಹೋಗೋಣ. ಇದೆ ಗೈಸ್ ನೋಡಿ, ಮಳೆ ಶುರುವಾಯಿತು ನೋಡಿ. ನಾನು ಇವತ್ತೇ ಛತ್ರಿನೂ ತಂದಿಲ್ಲ. ಮತ್ತು ನಮ್ಮಮ್ಮನಿಗೆ ಗಂಟಲು ನೋವು ಮಾತ್ರ ಬೇಕಂತೆ ನೋಡಿ. ಆಯಿತು $261, $25 ಅಂತ ತಗೊಂಡೆ. ಇಷ್ಟ ಆಗೋದಿದೆಯಲ್ಲ ಗೈಸ್. ಮತ್ತು ನಮ್ಮಮ್ಮನಿಗೆ ಗಂಟಲು ನೋವು ಮಾತ್ರ ಬೇಕಂತೆ. ನಾನು ತಗೊಂಡು ಆಮೇಲೆ ಹೋಗೋಣ. ಅಂಕಲ್, ನೆಟ್ಪ್ಲಸ್ ಇಲ್ಲಿ ತಗೊಂಡು ಹೋಗೋಣ. ಗಂಟಲು ನೋವು ಮಾತ್ರೆ, ಗಂಟಲು ನೋವು ಮಾತ್ರೆ ಕೊಡಿ. 10 ವರ್ಷದವಳಿಗೊಂದು 2 ಕೊಡಿ. ನಮ್ಮಮ್ಮನಿಗೆ 48 ವರ್ಷ, ಅವ್ರಿಗೊಂದು 2 ಕೊಡಿ. ಮಾತ್ರೆ ತಗೊಂಡಾಯ್ತು. ನೆಟ್ಪ್ಲಸ್ ಮಾತ್ರೆ ತಗೊಂಡಾಯಿತು. ಮಳೆ ಬೇರೆ ಬರ್ತಿದೆ. ಈಗ ಐಟಮ್ಸ್ ತಗೊಂಡಾಯಿತು. ಇನ್ನೇನಂದರೆ ಇಲ್ಲಿ ATM ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ATM ಫಸ್ಟ್ ಕೆಲಸ ಮುಗಿಸ್ತೀನಿ. ಅದರ ನೆಕ್ಸ್ಟ್ ಆಮೇಲೆ ಬೇರೆ ಕೆಲಸಗಳಿದೆಯಲ್ಲ ಅದನ್ನು ಮುಗಿಸಿ ನೆಕ್ಸ್ಟು ಸಿಟಿಗೆ ಹೋಗಿ ಅಲ್ಲೇನು ಬೇಕೋ ಅಲ್ಲಿ ತಗೊಂಡು ಅದಾದಮೇಲೆ ರಿಟರ್ನ್ ಮನೆ. ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಮೈಸೂರು, NHS ಕಾಲೇಜ್ ಆಫ್ ನರ್ಸಿಂಗ್ ಮೈಸೂರು. ಇಲ್ಲೇ ಸುತ್ತಮುತ್ತ ಹತ್ತಿರದಲ್ಲಿ ಇರುವವರು ನರ್ಸಿಂಗ್ ಸೇರ್ಕೋಬೇಕು ಅಂತ ಅನ್ನೋ ಹಾಗಿದ್ದರೆ ಇಲ್ಲಿಗೆ ಬಂದು ಅಡ್ಮಿಷನ್ ಆಗ್ಬೋದು. ನರ್ಸಿಂಗ್ ಓದಬೇಕು ಅನ್ನೋ ಪ್ಲ್ಯಾನ್ ಇರೋರು. ಸೊ ಯಾರಿಗಾದ್ರೂ ಪ್ಲ್ಯಾನ್ ಇತ್ತು ಅಂದರೆ, ಯಾರಿಗಾದ್ರೂ ಇದು ಮಾಡಬೇಕು ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ. ಇದಿರೋದು ಶ್ರೀರಾಮ್ಪುರ 2nd ಸ್ಟೇಜ್,
ಮೇಲೆ ಆಚೆ ಹತ್ತ. ಸೊ ಯಾರಾದರೂ ಬಂದು ಅಡ್ಮಿಷನ್ ಆಗಬೇಕು ಅಂತ ಅನ್ನೋರು ದಯವಿಟ್ಟು ಬಂದು ಇಲ್ಲಿಗೆ ಅಡ್ಮಿಷನ್ ಆಗಿ. ತುಂಬ ಒಳ್ಳೆ ಕಾಲೇಜ್. ಇನ್ನೇನು ಸುಮಾರು ಫಸ್ಟ್ ಮದರ್ ತೆರೇಸಾ ಅಂತ ಇತ್ತು, ಈಗ ನಾರಾಯಣ ಅವರು ಟೇಕಪ್ ಮಾಡಿರೋದ್ರಿಂದ ಹೆಸರು ಚೇಂಜ್ ಮಾಡಿದ್ದಾರೆ. ತುಂಬ ವರ್ಷದಿಂದ ಇದೆ. ತುಂಬ ವರ್ಷ ಅಂದರೆ ಸುಮಾರು ಒಂದು 20 ವರ್ಷ ಅಂತ ಅಂದ್ಕೊಳ್ಳಿ. ಸುಮಾರು ಒಂದು 20 ವರ್ಷದಿಂದನೇ ಇದೆ ಇದು ಕಾಲೇಜು. ತುಂಬ ಒಳ್ಳೆಯ ಇನ್ಸ್ಟಿಟ್ಯೂಷನು. ಸುಮಾರು ಜನ ಇಲ್ಲಿ ಕಲಿತು ಎಲ್ಲೋ ಕೆಲಸ ಮಾಡ್ತಿದ್ದಾರೆ. ನಿಮಗೂ ಇದರಿಂದ ನಿಜ ಹೆಲ್ಪ್ ಆಗುತ್ತೆ. ಸೊ ಸೇರ್ಕೋಬೇಕು ಅಂತ ಇರೋರು, ನಿಮ್ಮ ಮಕ್ಕಳಿಗೆ ನರ್ಸಿಂಗ್ ಮಾಡಿಸ್ಬೇಕು ಅಂತ ಇರೋರು ದಯವಿಟ್ಟು ಬಂದು ವಿಸಿಟ್ ಮಾಡಿ. ಓಕೆ, ನಾನಿವಾಗ ಬಂದೆ ATM ಹತ್ರ ಬಂದೆ. ಈಗ ನಾನು ಪಿನ್ ಜನ್ರೇಟ್ ಮಾಡಿಕೊಂಡು ನನ್ನ ಈ ಏರಿಯಾದಲ್ಲಿರೋ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಸಿಟಿಗೆ ಹೋದಾಗ ಅಲ್ಲೇನು ತಗೊತೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಇಲ್ಲೊಂದು ನೋಡಿ, ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ, ಕಾಣಿಸ್ತಿದೆಯಾ? ಅಕ್ಷಯ ಸೂಪರ್ ಮಾರ್ಕೆಟ್. ಅಕ್ಷಯ ಸೂಪರ್ ಮಾರ್ಕೆಟ್ ಇದು. ನಾನು ಅದು ಪೇಮೆಂಟ್ ಓಪನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲೇ ಬಂದ ಓದ್ತಿದ್ದು. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ದುಬಾರಿನೇ ಅಂತ ಐಟಮ್ಸ್ ಏನು ಅಷ್ಟು ಸಿಕ್ಕಲ್ಲ. ಸೊ ಅದು ಬಂದಮೇಲೆ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಸುಮಾರು ಒಂದು 3 ವರ್ಷದಿಂದ ನಾನು ಡಿಮಾರ್ಟ್ಗೆ ಹೋಗಿ ತಗೋತಾ ಇರೋದು. ಈಗ OB ಬ್ಯಾಂಕ್ ATM ಹತ್ರ ಬಂದೆ. ಇವತ್ತು 4th ಸ್ಯಾಟರ್ಡೆ ಆಗಿರೋದ್ರಿಂದ ಬ್ಯಾಂಕ್ ಕ್ಲೋಸ್ ಆಗಿದೆ. ನಾನು ಪಿನ್ ಆ್ಯಕ್ಟಿವೇಶನ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀನಿ. ನೆಕ್ಸ್ಟ್ ನಾನು ಹೆಂಗೆ ಸಿಟಿನಲ್ಲಿ ಸಿಗ್ತೀನಿ. ಸಿ ಯು ಸೂನ್, ಬಾಯ್. ಓಕೆ, ನನಗಿವತ್ತು ಕೆಲಸ ಎಲ್ಲ ಮುಗಿತು, ಹೊರಗಡೆ ಕೆಲಸ ಇಲ್ಲ. ಇವಾಗ ಮತ್ತೆ ಸಿಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡ್ಬೇಕು. ಸಿಟಿಗೆ ಹೋಗ್ತಾ ಇದ್ದೀನಿ. ಸಿಟಿಗೆ ಹೋಗಿ ಆಮೇಲಿಂದ ಅದನ್ನೆಲ್ಲನೂ ತಗೊಂಡು ನೆಕ್ಸ್ಟು ಊರಿಗೆ ಹೋಗ್ತೀನಿ. ಈಗಷ್ಟೇ ಬಸ್ ಹತ್ತಿದ್ದೀನಿ RMC. ಎಲ್ಲ ಫುಲ್ ಮಳೆ, ಇದೆಲ್ಲ ಮಳೆ ಬಂದಿದೆ, ಎಲ್ಲ ಇದಾಗಿದೆ. ಈಗ ಸಿಟಿಗೆ ಹೋಗಿ ಲೈಟ್ ಕತ್ತಲೆ ಆದಮೇಲೆ ನೀವು ನೋಡಿಲ್ಲ ಅಲ್ಲ, ನಮ್ಮ ಮೈಸೂರು ಸಿಟಿ ಹೇಗಿರುತ್ತೆ. ನನಗೆ ಕತ್ತಲೆನಲ್ಲಿ ಹೀಗಿರುತ್ತೆ, ಅದನ್ನು ತೋರಿಸ್ತೀನಿ. ಓಕೆ, ಇದರಲ್ಲಿ ಪೊಲೀಸ್ನವ್ರದ್ದು ರೈಡ್ ಹೋಗ್ತಾ ಇದೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ಏನು ರೈಡ್ ಇದು ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೆ. ಅವರು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಸಿಗ್ನಲ್ ಕ್ರಾಸ್ ಮಾಡೋಕ್ಕಾಗಲ್ಲ. ಕತ್ಲೆ ಆಯಿತು, ಎಲ್ಲ ಲೈಟ್ಗಳು ಹಚ್ಚೋಕ್ಕೆ ಶುರುವಾಯಿತು. ಈಗ ಎಲ್ಲ ಕಡೆನೂ ಲೈಟ್ ಈಗ ಆನ್ ಆಗೋಕ್ಕೆ ಶುರುವಾಗುತ್ತೆ. ನೋಡೋಣ ಇದ್ರದ್ದೇನಾದರೂ ಫುಲ್ ಲೈಟ್ ಹಾಕಲ್ಲ. ದಸರಾ ಟೈಮಲ್ಲಿ ಮಾತ್ರ ಇಲ್ಲೆಲ್ಲ ಫುಲ್ ಲೈಟ್ಸ್ ಹಾಕೋದು, ಈಗೆಲ್ಲ ಹಾಕಲ್ಲ. ದಸರಾ ಟೈಮ್ನಲ್ಲಿ ಬಂದಾಗ ಮೈಸೂರು ನೋಡೋಕ್ಕೆ ಹೋಗ್ಬೇಕಲ್ಲ. ದಸರಾ ಟೈಮ್ನಲ್ಲಿ ಇದನ್ನೆಲ್ಲ ನೋಡೋದು ಹೇಗೆ ಜಗಮಗ ಅಂತ ಇದೆ. ಓಡೋಣ ಓಡಿ ಹೋಗಬೇಕು. ಹೋದರೆ ಎಲ್ಲ ಸಿಗೋದು. ನೆಕ್ಸ್ಟು ಹೇಳಿ ಪರ್ಚೇಸಿಂಗ್ ಹೋಗ್ಬಿಡೋಣ. ಇವಾಗ ಈರುಳ್ಳಿ ತಗೊಳ್ಳೋಣ. ಎಷ್ಟು ಈರುಳ್ಳಿ? ಹೌದಮ್ಮ, 100 ರೂಪಾಯಿ 4 ಇದು. ಈ ಕಡೆದಾದ್ರೆ 5. ಇದು 5 ಕೊಡಿ. ಇದು 5 kg 100 ರೂಪಾಯಿ ಕೊಡಿ. ಬೆಳ್ಳುಳ್ಳಿ ಎಷ್ಟು? ಬೆಳ್ಳುಳ್ಳಿ 1/4 20, 25 kg 100. 100 ಇದು 80. ಯಾವ್ದು 80? 80 ಚೆನ್ನಾಗಿದೆ. ಕೊಡಿ, ಇದನ್ನೇ ಅರ್ಧ kg ಕೊಡಿ. ಕೊಡಿ 1 kgನೇ ಕೊಟ್ಬಿಡಿ. ಅದು 1 kg ಕೊಡಿ. ಅದು ಇದು ಬಿಡಿಸಿರೋದೆಷ್ಟು? ಬಿಡಿಸಿರೋದು ಬೇಡಿ ಬಿಡಿ, ಅದು 140 ಇದೆ. ಒಳ್ಳೇದು. ಹಾಂ ಕೊಡಿ. ಅದೇ ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ನಾಟಿ ಬೇಡ ಅಮ್ಮ, ಬೇರೆ? ಹಾಂ ಅಷ್ಟೇ. ಆಲೂಗಡ್ಡೆ ಬೇಡ. ಈರುಳ್ಳಿ
ಕಷ್ಟ ಆಗ್ತಿದೆ. ಹಾಂ ಇಲ್ಲ ಮುಂದೆ ಬ್ಯಾಗ್ ಹಾಕಿದೆ ಹಾಕಿರ್ಲಿಲ್ವಾ? ಬ್ಯಾಗ್ ಹಾಕಿದ ಹಂಗೆ. ಹಾಂ ಸರಿ. ನಾನು ಇದೇನು ಇಷ್ಟೊಂದಾಯಿತು ಅಂತ 8 kg ಈರುಳ್ಳಿ ಎತ್ಕೊಂಡು ಬರ್ತಾ ಇದ್ದೀನಿ ನಾನು. 3 kgಗೂ ಬೇರೆ ಹಾಕಿರೋದನ್ನ 5 kg ಬ್ಯಾಗ್ ಹಾಕಿರೋದು ಆಗೋಯ್ತಾ ಅಂತ ಅನ್ಕೋತಾ ಇದ್ದೀನಿ. ನೋಡಿದ್ರೆ 3 kg ಈರುಳ್ಳಿ ಬೇರೆಯವ್ರಿಗೆ ಹಾಕಿರೋದು ಎತ್ಕೊಂಡು ಬರ್ತಾ ಇದ್ದೀನಿ. ಆದರೂ ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಶುಂಠಿ ಒಂದು ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಮಗೆ ಇವತ್ತು ಇನ್ನೊಬ್ಬರನ್ನ ಪರಿಚಯ ಮಾಡಿರ್ತೀನಿ. ಶುಂಠಿ ಎಷ್ಟು? ಶುಂಠಿ ಕೊಡಿ. ಅಯ್ಯೋ ನಮ್ಮ ಮಮ್ಮಿ ಬರ್ತಿತ್ತು, ನಾ ಬಂದಿಲ್ಲ ಇದ್ದೀನಿ. ಹಾಂ ಹಾಕ್ಬಿಡಿ. ಶುಂಠಿ ಎಷ್ಟಿದ್ರು ಖಾಲಿ ಆಗುತ್ತೆ. ಮೆಣಸಿನ್ಕಾಯಿ ಬೇಡವಾ? ಮೆಣಸಿನ್ಕಾಯಿ ಬೇಡ. ಅಂಗಡಿ ಇಟ್ಟಿದ್ದಾರಪ್ಪ. ಇಲ್ಲ ಹೋಟ್ಲಿಗೆ. ಯಾವ್ದನ್ನ? ಇದನ್ನ ಅಂಗಡಿ ಅಲ್ಲೇ ಹೋಟ್ಲಲ್ಲಿ ಈಗ ಬಿಸ್ಕೆಟ್ ಕೇಳ್ತಿರ್ತಾರಲ್ಲ ಟೀ ಕುಡಿಯೋರು, ಅದಕ್ಕೆ ಅದಿ. ನಮ್ಮಮ್ಮ ಎಲ್ಲನೂ ತಗೊಂಡು ಆಯಿತು. ಸಿಗ್ನಲ್ ಬರೋಕ್ಕೂ ಮುಂಚೆ ನೋಡಿ ಹೋಗೋಣ. ಓಡ್ತಾ ಇದ್ದು ಗಾಡಿಗಳು ಮಾತ್ರ ಬರ್ತಾನೆ ಇರುತ್ತೆ. ಎಲ್ಲ ಹೋದ್ಮೇಲೆ ನಾನು ಹೋಗ್ತೀನಿ. ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ಬ್ಲಾಗು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನಿಮಗೆ ಬ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಓಕೆ, ಸಿ ಯು. ಗುಡ್ ನೈಟ್, ಬಾಯ್.